ಓಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಸ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಭಗವಂತೌ ಪುನಃ ಪುನಃ. ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರ, ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ, ಜಗದ್ಗುರು ಭಾರತೀಯಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾಪೇಕ್ಷರಾದ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ವಿವೇಕ ಚೂಡಾಮಣಿ 432ನೇ ಶ್ಲೋಕ. ಗುಣದೋಷ ವಿಶಿಷ್ಟೇಸ್ಮಿನ್ ಸ್ವಭಾವೇನ ವಿಲಕ್ಷಣೇ ಸರ್ವತ್ರ ಸಮದರ್ಶಿತ್ವಂ ಜೀವನ್ಮುಕ್ತಸ್ಯ ಲಕ್ಷಣಂ. ಈ ಒಂದು ಶ್ಲೋಕದಲ್ಲಿ ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರು ಜೀವನ್ಮುಕ್ತನ ಒಂದು ಲಕ್ಷಣವನ್ನು ನಮಗೆ ಬಹಳ ಸುಂದರವಾಗಿ ಉಪದೇಶವನ್ನು ಮಾಡುವಂಥವರಾಗ್ತಾ ಇದ್ದಾರೆ. ಗುಣದೋಷ ವಿಶಿಷ್ಟೇಸ್ಮಿನ್ ಸ್ವಭಾವೇನ ವಿಲಕ್ಷಣೆ ಅಂತ ಹೇಳಿದರು. ಗುಣದೋಷ ವಿಶಿಷ್ಟೆ ಅಂದರೆ ಗುಣ ಮತ್ತು ದೋಷಗಳಿಂದ ಕೂಡಿಕೊಂಡಿರತಕ್ಕಂಥ, ಸ್ವಭಾವೇನ ವಿಲಕ್ಷಣೆ ಅಂದರೆ ಸ್ವಭಾವದಿಂದ ವಿಚಿತ್ರವಾಗಿರತಕ್ಕಂಥದ್ದು, ಅಸ್ಮಿನ್ ಅಂದರೆ ಈ ಯಾವ ಜಗತ್ತಿನಲ್ಲಿ, ಈ ಜಗತ್ತನ್ನುವಂಥದ್ದು ಗುಣದೋಷಗಳಿಂದ ಕೂಡಿಕೊಂಡದ್ದು. ಸತ್ವಾದಿ ಗುಣಗಳದಾವು ಈ ಪ್ರಪಂಚದೊಳಗೆ. ಇದು ಬಹಳ ವಿಚಿತ್ರವಾಗಿರ್ತಕ್ಕಂಥದ್ದು ಈ ಪ್ರಪಂಚ. ಇದು ಸ್ವಭಾವದಿಂದಲೇ ಇದು ವಿಚಿತ್ರವಾಗಿರುವಂಥದ್ದು. ಅದು ಈ ಒಂದು ಸಂಸಾರದೊಳಗೆ ಜ್ಞಾನಿಯಾಗಿರ್ತಕ್ಕಂಥವನು ಇವನು ಹೇಗೆ ಇರ್ತಾನೆ ಅಂತಂದರೆ ಸಮದರ್ಶಿತ್ವಂ ಅಂತ ಹೇಳಿದವನು. ಸರ್ವತ್ರ ಸಮದರ್ಶಿತ್ವಂ, ಎಲ್ಲೆಲ್ಲಿಯೂ ಕೂಡ ಅವನು ಸಮದರ್ಶಿಯಾಗಿರ್ತಾ ಇದ್ದಾನೆ. ಯಾಕೆಂದರೆ ಸಮತ್ವಂ ಯೋಗ ಉಚ್ಯತೆ ಅಂತ ಹೇಳ್ತಾ ಇದ್ದಾರೆ. ಈಗ ನಮಗೆ ಸಂಸಾರದೊಳಗೆ ಸಮದೃಷ್ಟಿ ಎನ್ನುವಂಥದ್ದು ಬರಬೇಕು. ಯಾಕೆಂದರೆ ಇವೆಲ್ಲ ಪ್ರಪಂಚ ಅನ್ನುವಂಥದ್ದು ಏನದ ಅಂತಂದರೆ ಇದು ಅವಿದ್ಯೆಯಿಂದ ಜನಿತವಾಗಿರ್ತಕ್ಕಂಥದ್ದು. ಅಜ್ಞಾನದಿಂದ ನಮಗೆ ಈ ಜಗತ್ತನ್ನುವಂಥದ್ದು ತೋರ್ತಾ ಇದೆ. ಅದಕ್ಕೆ ಜೀವನ್ಮುಕ್ತನಾಗಿರ್ತಕ್ಕಂಥ ಪುರುಷ ಈ ಅವಿದ್ಯಾ ಸ್ವರೂಪವಾಗಿರತಕ್ಕಂಥ ಈ ಪ್ರಪಂಚವನ್ನು ಅವನು ಮಿಥ್ಯಾ ಅಂತ ತಿಳ್ಕೊಂಡಿದ್ದಾನೆ. ಅನಿತ್ಯಂ ಅಸುಖಂ ಲೋಕಂ ಇಮಂ ಪ್ರಾಪ್ಯ ಭಜಸ್ವಮ. ಭಗವದ್ಗೀತೆಯಲ್ಲಿ ಭಗವಂತ ಹೇಳಿದಂತೆ ಈ ಪ್ರಪಂಚ ಅನ್ನುವಂಥದ್ದು ಇದು ಅನಿತ್ಯದ. ಇದು ಇವತ್ತಿದ್ದು ನಾಳೆ ಇಲ್ಲದಾಗ್ತದೆ ಮತ್ತು ಇದು ದುಃಖರೂಪವಾಗಿರತಕ್ಕಂಥದ್ದು. ಅಸುಖಂ ಅನಿತ್ಯಂ ಅಸುಖಂ ಅಂತ ಹೇಳಿದ ಭಗವಂತ. ಇದು ಅನಿತ್ಯವಾಗಿರುವಂಥದ್ದು ಮತ್ತು ದುಃಖರೂಪವಾಗಿರ್ತಕ್ಕಂಥದ್ದು. ಅದಕ್ಕೆ ಈ ಪ್ರಪಂಚದೊಳಗೆ ಸತ್ಯತ್ವ ಭಾವನೆಯನ್ನು ಮಾಡಬೇಡ. ಹೇ ಜೀವನೇ, ಈ ಪ್ರಪಂಚ ಸತ್ಯ ಅಂತ ತಿಳ್ಕೊಳ್ಬೇಡ ಮತ್ತು ಇದರೊಳಗೆ ಸುಖ ಬುದ್ಧಿಯನ್ನು ಮಾಡಲಿಕ್ಕೆ ಹೋಗಬೇಡ. ನೀನು ಭಗವತ್ ಸಾಕ್ಷಾತ್ಕಾರವನ್ನು ಮಾಡಿಕೊಂಡು ಮುಕ್ತನಾಗು. ನೀ ಭಗವಂತನನ್ನು ಪ್ರಾಪ್ತಿ ಮಾಡಿಕೊಂಡಿ ಅಂತ ನಿನಗೆ ನಿತ್ಯ ಸುಖ ಅನ್ನುವಂಥದ್ದಾಗ್ತದೆ ಅಂತೇಳಿ ಭಗವಂತ ಗೀತೆಯೊಳಗೆ ಹೇಳ್ಕೊಂಡು ಬಂದಿದ್ದಾನೆ. ಹಾಗೆ ಇಲ್ಲಿ ಜೀವನ್ಮುಕ್ತನಾಗಿರ್ತಕ್ಕಂಥ ಪುರುಷ ಈ ಅವಿದ್ಯಾ ಸ್ವರೂಪವಾಗಿರುವಂಥ ಈ ಜಗತ್ತಿನೊಳಗೆ ಅವನು ಇದರೊಳಗೆ ಸತ್ಯತ್ವ ಭಾವನೆ ಮಾಡಿಕೊಂಡಾನೇನು ಅಂತಂದರೆ ಇಲ್ಲ. ಈ ಪ್ರಪಂಚ ಅನ್ನುವಂಥದ್ದು ಇದು ಮಿಥ್ಯಾ ಅಂತ ಅವನಿಗೆ ನಿಶ್ಚಯಕ್ಕೆ ಹೋಗಿಬಿಟ್ಟ. ಈ ಪ್ರಪಂಚವನ್ನು ಕನಸಿನಂತೆ ಕಾಣ್ತಾ ಇದ್ದಾನೆ. ನಮ್ಮ ಕನಸು, ಸ್ವಪ್ನದಲ್ಲಿ ಏನೆಲ್ಲ ವಿಚಿತ್ರವಾದ ಪ್ರಪಂಚವನ್ನು ಕಾಣ್ತೀವಿ. ಆದರೆ ಎಚ್ಚರಿಕೆ ಬಂದ ಮೇಲೆ ಇದೆಲ್ಲವೂ ಇಲ್ಲಿವರೆಗೆ ನಾನು ನೋಡಿದ್ದು ಕನಸು, ಇದೆಲ್ಲ ಸುಳ್ಳು ಅನ್ನುವಂಥದ್ದು ನಮ್ಮ ಅನುಭವದಲ್ಲಿ ಬರ್ತಾ ಇದೆ. ಹಾಗೆ ಹಗ್ಗದಲ್ಲಿ ತೋರುವಂಥ ಸರ್ಪ ಅನ್ನುವಂಥದ್ದು
ಅದು ಕೂಡ ನಮಗೆ ಭ್ರಾಂತಿಯಿಂದ ತೋರುತ್ತದೆ. ವಾಸ್ತವಿಕವಾಗಿರುವಂಥದ್ದು ಹಗ್ಗವೇ, ಆದರೆ ನಮ್ಮ ಭ್ರಾಂತಿ, ನಮ್ಮ ಅಜ್ಞಾನ ದೃಷ್ಟಿಗೆ ಅದು ಸರ್ಪವಾಗಿ ಭಾಸ ಆಗ್ತದೆ. ಆದರೂ ಕೂಡ ಅಲ್ಲಿ ಸರ್ಪ ಅದೇನು ಅಂತಂದರೆ ಇಲ್ಲ. ಹಂಗೆ ಈ ಜಗತ್ತು ನಮ್ಮ ಅವಿದ್ಯಾ ದೃಷ್ಟಿಗೆ ಇದು ಬ್ರಹ್ಮಕ್ಕಿಂತಲೂ ಭಿನ್ನವಾಗಿ ಜಗತ್ತು ಅದ ಅಂತ ನಮಗೆ ತೋರ್ತದೆ. ಆದರೆ ವಿಚಾರ ಮಾಡಿ ನೋಡಿದರೆ ಈ ಜಗತ್ತು ಬ್ರಹ್ಮವನ್ನು ಬಿಟ್ಟು ಬೇರೆ ಇಲ್ಲ. ಅದಕ್ಕೆ ಈ ಅವಿದ್ಯಾತ್ಮಕವಾಗಿರುವಂಥ ಈ ಸಮಸ್ತ ಪ್ರಪಂಚ ಅನ್ನುವಂಥದ್ದೇನದಲ್ಲ, ಜೀವನ್ಮುಕ್ತನಾಗಿರ್ತಕ್ಕಂಥ ಪುರುಷ ಅವನು ಯಾವುದನ್ನೂ ಕೂಡ ಒಂದು ದೋಷ ದೃಷ್ಟಿಯಿಂದ ಅದನ್ನು ಗಣನ ಮಾಡೋಕ್ಕೆ ಹೋಗೋದಿಲ್ಲ. ಈ ಜಗತ್ತಿದು ಇದನ್ನು ದ್ವೇಷ ಮಾಡೋಕ್ಕೆ ಹೋಗ್ತಾನೇನೋ ಅಂತಂದರೆ ಇಲ್ಲ. ಇದನ್ನು ಪ್ರೀತಿನೂ ಮಾಡೋದಿಲ್ಲ. ಅದನ್ನು ಗುಣದೃಷ್ಟಿಯಿಂದ ಅದನ್ನು ಸ್ವೀಕಾರನೂ ಮಾಡೋದಿಲ್ಲ. ಮತ್ತು ದೋಷ ದೃಷ್ಟಿಯಿಂದ ಅದನ್ನು ಖಂಡನ ಮಾಡೋಕ್ಕೂ ಹೋಗೋದಿಲ್ಲ ಅಂತ. ಇವನಿಗೇನೆ ಅಂದರೆ ಎಲ್ಲೆಲ್ಲಿಯೂ ಕೂಡ ಸಮಾನ ದೃಷ್ಟಿಯಿಂದ ನೋಡ್ತಾ ಇರ್ತಾನೆ. ಸರ್ವತ್ರ ಸಮದರ್ಶಿತ್ವಂ. ಈ ಜಗತ್ತಿನಲ್ಲಿ ಏನೇನು ನೋಡ್ತಾ ಇದ್ದಾನೋ ಎಲ್ಲದರಲ್ಲಿಯೂ ಕೂಡ ಒಂದು ಸಮದೃಷ್ಟಿ ಎನ್ನುವಂಥದ್ದು ಬ್ರಹ್ಮದೃಷ್ಟಿನ ಇಟ್ಟಿರ್ತಾನೆ. ಯಾಕೆ ಸಮತ್ವಂ ಬ್ರಹ್ಮ ಉಚ್ಯತೆ. ಬ್ರಹ್ಮ ಅದು ಸಮಾನವಾಗಿರುವುದರಿಂದ ಈ ಜಗತ್ತು ಇದು ವಿಚಿತ್ರವಾಗಿರತಕ್ಕಂಥದ್ದು, ಅನೇಕ ಗುಣದೋಷಗಳಿಂದ ಕೂಡಿಕೊಂಡಿರ್ತಕ್ಕಂಥದ್ದು. ಇದು ಜಗತ್ತು ತ್ರಿಗುಣಾತ್ಮಕವಾಗಿರತಕ್ಕಂಥದ್ದು. ಸತ್ವ ರಜ ತಮ ಅನ್ನುವಂಥ ಗುಣಗಳಿಂದ ಕೂಡಿಕೊಂಡಾದ ಈ ಜಗತ್ತಿನಲ್ಲಿರುವಂಥ ದೋಷಗಳೇನಪ್ಪ ಅಂತಂದ್ರೆ ಇದು ಅನಿತ್ಯದ, ಅಶುಚಿಯದ, ಅನಾತ್ಮದ. ನೋಡಿ, ಇವೆಲ್ಲ ದೋಷದಿಂದ ಕೂಡಿಕೊಂಡು ದುಃಖ ರೂಪ ಈ ಪ್ರಪಂಚ ಅನ್ನುವಂಥದ್ದು. ಇದು ಅನಿತ್ಯ, ಅಸುಖ, ದುಃಖ ರೂಪವಾಗಿರುವಂಥ ಈ ಪ್ರಪಂಚ ಅನ್ನುವಂಥದ್ದನ್ನು ನಾವು ಏನು ಮಾಡಿವಿ, ಭ್ರಾಂತಿಯಿಂದ ಇದೇ ಸತ್ಯ ಅಂತ ಹೊರಟು ಬಿಟ್ಟಿದ್ದೀವಿ. ಸಂಸಾರದಲ್ಲಿ ಸುಖ ಬುದ್ಧಿಯನ್ನು ಮಾಡಿಬಿಟ್ಟಿದ್ದೀವಿ. ಅದಕ್ಕೆ ಇಲ್ಲಿ ಜ್ಞಾನಿಯಾಗಿರ್ತಕ್ಕಂಥ ಪುರುಷ ಈ ಜಗತ್ತಿನಲ್ಲಿ ಯಾವುದೇ ಸುಖವೇ ತೋರಲಿ ದುಃಖವೇ ತೋರಲಿ ಅಲ್ಲಿ ಸಮದೃಷ್ಟಿಯನ್ನು ಇಟ್ಟಿರ್ತಾ ಇದ್ದಾನೆ. ಅವನಲ್ಲಿ ಇದನ್ನು ಸ್ವೀಕರಿಸಬೇಕು, ಇದನ್ನು ಬಿಡಬೇಕು ಅಂಥೇಳಿ ಅವನಲ್ಲಿ ಯಾವುದೇ ರಾಗದ್ವೇಷ ಅನ್ನುವಂಥದ್ದಿರೋದಿಲ್ಲ. ಯಾಕಂದರೆ ನಾವು ಸಂಸಾರದ ಅನೇಕ ಸಮಸ್ತ ವಿಷಯಗಳನ್ನು ಕಂಡು ಅವುಗಳಲ್ಲಿ ರಾಗಬುದ್ಧಿಯನ್ನು ಮಾಡ್ತೀವಿ. ಅವು ನಮಗೆ ಅನುಕೂಲ ಆಗಿದ್ದು, ಅವುಗಳು ನಮಗೆ ಇಷ್ಟ ಬುದ್ಧಿಗೆ ವಿಷಯ ಆಗಿದ್ದು ಅಂತಂದರೆ ಅವುಗಳನ್ನು ಪ್ರೇಮ ಮಾಡ್ತೀವಿ, ಅವುಗಳನ್ನು ಅಪೇಕ್ಷೆ ಮಾಡ್ತೀವಿ, ಅವುಗಳನ್ನು ಇಚ್ಛಿಸಿ ಪಡೆಯಲಿಕ್ಕೆ ನಾವು ಪ್ರಯತ್ನಶೀಲರಾಗ್ತಾ ಇದ್ದೀವಿ. ಆದರೆ ತತ್ವಜ್ಞಾನಿ ಮಾತ್ರ ಅವನು ಸಾಧನ ದಿಸೆಯೊಳಗನ ಈ ಪ್ರಪಂಚವನ್ನು ಇದು ಮಿಥ್ಯಾ ಅಂತ ನಿಶ್ಚಯ ಮಾಡ್ಕೊಂಡು ಬಿಟ್ಟಿದ್ದಾನೆ. ಯಾಕಂದರೆ ಇದು ಕನಸಿನಂತೆ ಅಥವಾ ಬಿಸಿಲು ಕುದುರೆಯಂತೆ, ಮರುಮರೀಚಿಕಾ ಜಲ ಅದು ನೀರಿನಂತೆ ಕಂಡು ಬಂದ್ರೂ ಕೂಡ ಅದರೊಳಗೆ ನೀರು ಇಲ್ಲ ಅನ್ನುವಂಥ ನಿಶ್ಚಯ ಅವನಿಗೆ ಹೇಗಾಗೈತೋ ವಿಚಾರವಂತನಿಗೆ ಆಗಿರ್ತದೆ. ಆದರೆ ಅವಿಚಾರವಂತ ಅಲ್ಲಿ ನೀರಿದೆ ಅಂತ ಓಡಿ ಹೋಗ್ತಾನೆ. ಹಂಗೆ ಇಲ್ಲಿ ತತ್ವಜ್ಞಾನಿಯಾಗಿರ್ತಕ್ಕಂಥವನು ಅವನು ಈ ಜಗತ್ತಿನೊಳಗೆ ಏನೇನು ಕಾಣ್ತಾ ಇದ್ದಾನೋ ಅಲ್ಲಿ ರಾಗವನ್ನು ಮಾಡಲಿಕ್ಕೆ ಹೋಗುವುದಿಲ್ಲ, ದ್ವೇಷವನ್ನು ಮಾಡಲಿಕ್ಕೆ ಹೋಗುವುದಿಲ್ಲ. ಅವನು ಸಮಾನ ದೃಷ್ಟಿಯನ್ನು ಉಳ್ಳವನಾಗಿರ್ತಾನೆ. ಭಗವದ್ಗೀತೆಯಲ್ಲಿ ಭಗವಂತನು ಕೂಡ ಒಂದು ಶ್ಲೋಕದಲ್ಲಿ ಹೇಳ್ತಾನೆ, ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೇ ಗವಿಹಸ್ತಿನಿ ಸುನಿಚೈವ ಸ್ವಪಾಕೇಚ ಪಂಡಿತ ಸಮದರ್ಶಿನಃ. ನೋಡಿ, ಪಂಡಿತ ಅಂದರೆ ಆತ್ಮಜ್ಞಾನಿ, ಪಂಡ ಆತ್ಮವಿಷಯಕ ಬುದ್ಧಿ ಸ ಪಂಡಿತ ಅಂತ ಹೇಳ್ತಾರೆ. ಯಾರು ಆತ್ಮವಿಷಯಕವಾಗಿರ್ತಕ್ಕಂಥ ಬುದ್ಧಿಯುಳ್ಳವರಾಗಿರ್ತಾ ಇದ್ದಾರೋ, ಸರ್ವತ್ರ ಆತ್ಮವನ್ನೇ ದರ್ಶನ ಮಾಡ್ತಾ ಇದ್ದಾರೋ ಅವರಿಗೆ ಪಂಡಿತರು ಅಂತ ಕರಿಬೇಕು. ಆ ಪಂಡಿತನಾಗಿರ್ತಕ್ಕಂಥವನು ವಿದ್ವಾನ್ ಅಥವಾ ಬ್ರಹ್ಮಜ್ಞಾನಿ, ಜೀವನ್ಮುಕ್ತನಾಗಿರ್ತಕ್ಕಂಥ ಮಹಾಪುರುಷ ವಿದ್ಯಾವಿನಯ ಸಂಪನ್ನೆ, ವಿದ್ಯೆ ಮತ್ತು ವಿನಯದಿಂದ ಕೂಡಿಕೊಂಡಿರ್ತಕ್ಕಂಥ ಒಬ್ಬ ಬ್ರಾಹ್ಮಣನಾಗಿರಲಿ. ಬ್ರಾಹ್ಮಣೆ ಗವಿಹಸ್ತಿನಿ. ಗವಿ ಅಂತಂದರೆ ಒಂದು ಆಕಳಾಗಿರಲಿ, ಆನೆಯಾಗಿರಲಿ.
ಸುನಿಚೈವ ಸ್ವಪಾಕೇಚ. ಸುನಿ ಅಂತಂದರೆ ಒಂದು ನಾಯಿ ಆಗಿರಲಿ, ಒಬ್ಬ ಚಾಂಡಾನಾಗಿರಲಿ, ಎಲ್ಲರಲ್ಲಿಯೂ ಕೂಡ, ಯಾಕಂದರೆ ನಾವು ಬ್ರಾಹ್ಮಣರಂದರೆ ಉಚ್ಚ ಕುಲದವರು, ಬಹಳ ಶ್ರೇಷ್ಠ ಅಂಥೇಳಿ ಅವರನ್ನು ಗೌರವದಿಂದ ಕಾಣ್ತೀವಿ. ಅದೇ ಒಬ್ಬ ಚಾಂಡಾಲ ಬಂದಾನಂತಂದರೆ ಅವನನ್ನು ನಾವು ತಿರಸ್ಕಾರ ಮಾಡ್ತೀವಿ. ಇವನು ಬಹಳ ನೀಚಪ್ಪ, ಇವನು ಚಾಂಡಾಲ ಅಂತ ನಮ್ಮಲ್ಲಿ ಉಚ್ಚ ನೀಚಗಳನ್ನು ಕಾಣ್ತೀವಿ. ಅಜ್ಞಾನಿಯಾಗಿರ್ತಕ್ಕಂಥ ಪುರುಷ ಈ ಜಗತ್ತಿನಲ್ಲಿ ಗೋವುಗಳನ್ನು ಪೂಜಿಸ್ತಾ ಇದ್ದಾನೆ. ಅದೇ ಒಂದು ನಾಯಿ ಇತ್ತು ಅಂತಂದರೆ ಇದು ನೀಚ ಜಾತಿಯದು ಅಂತೇಳಿ ಅದನ್ನು ತಿರಸ್ಕಾರ ಮಾಡ್ತಾನೆ. ಅಂದರೆ ಹೀಗೆ ರಾಗದ್ವೇಷಗಳು ಇದು ಅಜ್ಞಾನಿಯಾಗಿರ್ತಕ್ಕಂಥ ಪುರುಷನಲ್ಲಿ ಕಂಡುಬರುತ್ತದೆ. ಆದರೆ ಜ್ಞಾನಿಯಾಗಿರ್ತಕ್ಕಂಥ ಪುರುಷ ಸರ್ವದರಲ್ಲಿಯೂ ಆತ್ಮವನ್ನೇ ಕಾಣ್ತಾ ಇದ್ದಾನೆ. ಯಸ್ಮಿನ್ ಸರ್ವಾಣಿ ಭೂತಾನಿ ಆತ್ಮನ್ನೇವ ಅನುಪಶ್ಯತಿ. ಎಲ್ಲ ಜೀವನಲ್ಲಿರ್ತಕ್ಕಂಥ ಯಾವ ಅಂತರಾತ್ಮನನ್ನು ತನ್ನ ಆತ್ಮವನ್ನೇ ಕಾಣ್ತಾ ಇದ್ದಾನೋ, ತನ್ನ ಆತ್ಮವೇ ಎಲ್ಲ ಜೀವರಾಶಿಗಳಲ್ಲಿ ಇದೆ ಅಂತ ಯಾವನು ತಿಳ್ಕೊಂಡಿದ್ದಾನೋ ಅವನು ಯಾರನ್ನೂ ದ್ವೇಷ ಮಾಡಲಿಕ್ಕೆ ಹೋಗೋದಿಲ್ಲ. ನಾವು ದ್ವೇಷ ಯಾವಾಗ ಮಾಡ್ತೀವಿ ಅಂತಂದರೆ, ನಮಗಿಂತಲೂ ಭಿನ್ನವಾಗಿ ಒಬ್ಬ ಶತ್ರು ಅದಾನ, ನಮಗೊಬ್ಬ ವೈರಿ ಅದಾನ ಅಂತಂದ್ರೆ ನಾವು ಅವನ ದ್ವೇಷ ಮಾಡ್ತೀವಿ. ನಮಗೆ ಒಳ್ಳೆಯ ಸ್ನೇಹಿತ ಅದಾನ ಅಂತಂದ್ರೆ ಅವನು ನಾವು ಪ್ರೀತಿ ಮಾಡ್ತಾ ಇದ್ದೀವಿ. ಅಂದರೆ ಲೋಕದಲ್ಲಿ ಈ ಪ್ರಕಾರವಾಗಿ ತನಗಿಂತಲೂ ಭಿನ್ನವಾಗಿ ಬೇರೆ ಏನಾದರೂ ಅದ ಅಂತಂದ್ರೆ ಅಲ್ಲಿ ನಮಗೆ ರಾಗನೂ ಆಗ್ತದೆ, ದ್ವೇಷನೂ ಉಂಟಾಗ್ತದೆ. ಆದರೆ ತತ್ವಜ್ಞಾನಿಗೆ ಸರ್ವವೂ ಬ್ರಹ್ಮರೂಪವೇ ಆಗಿಯೇ ಕಾಣುವುದರಿಂದ ಎಲ್ಲದರಲ್ಲಿಯೂ ಭಗವಂತನೇ ಇದ್ದಾನೆ. ಒಬ್ಬ ಬ್ರಾಹ್ಮಣನಲ್ಲಿಯೂ ಅದಾನ, ಒಬ್ಬ ಚಾಂಡಾಲನಲ್ಲಿಯೂ ಅದಾನ, ಒಂದು ಆಕಳದಲ್ಲಿಯೂ ಅದಾನ, ಒಂದು ನಾಯಿಯಲ್ಲಿಯೂ ಅದಾನ. ಸರ್ವತ್ರ ಆ ಪರಿಪೂರ್ಣವಾಗಿರ್ತಕ್ಕಂಥ ಬ್ರಹ್ಮವಸ್ತುವೇ ಅದು ತುಂಬಿಕೊಂಡದ. ನನ್ನಲ್ಲಿರುವಂಥ ಆತ್ಮವೇ ಎಲ್ಲ ಜೀವರಾಶಿಗಳಲ್ಲಿ ಇದೆ ಅಂತ ತಿಳ್ಕೊಂಡಾಗ ಅಲ್ಲಿ ಯಾರನ್ನು ದ್ವೇಷ ಮಾಡ್ತಾನೆ? ಅದಕ್ಕೆ ಯಸ್ಮಿನ್ ಸರ್ವಾಣಿ ಭೂತಾನಿ ಆತ್ಮೈವಾಭಿಜಾತ ತತ್ರ ಕೋ ಮಹ ಕಶೋಕ ಏಕತ್ವಮನುಪಶ್ಯತಃ. ಅದಕ್ಕೆ ಇನ್ನೊಂದು ಮಂತ್ರದಲ್ಲಿ ಹೇಳಿದರು, ಸಕಲ ಜೀವರಾಶಿಯಲ್ಲಿರ್ತಕ್ಕಂಥ ಆತ್ಮ ಅದು ನನ್ನ ಆತ್ಮವೇ ಅಂತ ತಿಳ್ಕೊಂಡಾಗ ಅಲ್ಲಿ ಮೋಹ ಅನ್ನುವಂಥದ್ದೆಲ್ಲಿದೆ, ಶೋಕ ಅನ್ನುವಂಥದ್ದೆಲ್ಲಿದೆ ಅಂತ ನಮ್ಮ ಉಪನಿಷತ್ಕಾರರು ಕೇಳ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ಈ ಸಂಸಾರ ಅನ್ನುವಂಥದ್ದು ಇದು ವಿಚಿತ್ರೋಯಂ ಸಂಸಾರ ಅಂತ ಹೇಳ್ತಾರೆ. ಕ್ವಚಿದ್ ವಿದ್ವದ್ಗೋಷ್ಠಿ ಕ್ವಚಿದಪಿ ಚ ಹಾಹೇತಿರುದಿತಂ ಕ್ವಚಿದ್ ವೀಣಾನಾದ ಕ್ವಚಿದಪಿ ಸುರಾಮತ್ತ ಕಲಹ. ಒಂದು ಶ್ಲೋಕದಲ್ಲಿ ನೀತಿಕಾರ ಹೇಳ್ತಾನೆ, ಈ ಸಂಸಾರ ಅನ್ನುವಂಥದ್ದನ್ನು ಇದನ್ನು ವಿಷ ಅಂತ ತಿಳ್ಕೊಳ್ಳು, ಇದನ್ನು ಅಮೃತ ಅಂತ ತಿಳ್ಕೊಳ್ಳು. ಕೆಲವು ಕಡೆ ವಿದ್ವಾಂಸರ ಸಭಾ, ಅನೇಕ ಮಹಾತ್ಮರು ವೇದಾಂತ ಗೋಷ್ಠಿಯನ್ನು ಮಾಡ್ತಾ, ಸತ್ಸಂಗವನ್ನು ಮಾಡ್ತಾ ಅಲ್ಲಿ ಬೋಧೆಯನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಹೊಡೆದಾಟ ಬಡದಾಟ ಅನೇಕ ರೀತಿಯಾದ ಕಲಹಗಳು ಜರುಗ್ತಾ ಇದ್ದಾರೆ. ಮತ್ತೊಂದು ಕ್ವಚಿದ್ ವೀಣಾನಾದ, ಮತ್ತೊಂದು ಕಡೆಯಲ್ಲಿ ಸಂಗೀತದ ವೀಣಾನಾದ ಅನ್ನುವಂಥದ್ದಿದೆ. ಕ್ವಚಿದಪಿ ಚ ಸುರಾಮತ್ತ ಕಲಹ, ಇನ್ನು ಕಡೆಯಲ್ಲಿ ಅದು ಮದ್ಯಪಾನವನ್ನು ಮಾಡಿ ಸುರಾಪಾನವನ್ನು ಮಾಡಿ ಒದರಾಡ್ತಾ ಇದ್ದಾರೆ, ಚೀರಾಡ್ತಾ ಇದ್ದಾರೆ, ಆ ಉನ್ಮತ್ತರಾಗಿ ಕುಣಿದಾಡ್ತಾ ಇದ್ದಾರೆ. ಕ್ವಚಿದ್ ರಮ್ಯ ರಾಮ ಕ್ವಚಿದಪಿ ಚ ಜರಾ ಜರ್ಜರತನು. ಒಂದು ಕಡೆಯಲ್ಲಿ ಸುಂದರವಾದ ಶರೀರಗಳು, ನವ ಯೌವನ ಭರಿತವಾಗಿರ್ತಕ್ಕಂಥ ಅತ್ಯಂತ ಸುಂದರವಾದ ಶರೀರ ಒಂದು ಕಡೆ ಇದ್ದರೆ, ಇನ್ನೊಂದು ಕಡೆಯಲ್ಲಿ ನಾವೇನು ನೋಡ್ತೀವಿ, ಅಗದಿ ಮುದುಕರು ವಯಸ್ಸಾಗಿರ್ತಕ್ಕಂಥ ಶರೀರಗಳು ಅದು ಅತ್ಯಂತ ಏನಾಗಿರ್ತವೆ, ಶರೀರ ಸುಕ್ಕುಗಟ್ಟಿ ಹೋಗಿರ್ತದೆ, ಇಂದ್ರಿಯಗಳಲ್ಲಿ ಶಕ್ತಿ ಇರೋಂಗಿಲ್ಲ, ಶರೀರ ಜಜ್ಜರಾಗಿ ಹೋಗಿಬಿಟ್ಟಿರ್ತದೆ. ಅಂದರೆ ಇದು ಪ್ರಪಂಚದಲ್ಲಿ ನಾವು ಕಾಣ್ತಾ ಇದ್ದೀವಿ. ಅಗದಿ ಮುದುಕರಾದವ್ರನ್ನು ನೋಡ್ತೀವಿ, ಯೌವನಸ್ಥರನ್ನು ನೋಡ್ತೀವಿ, ಸಂಗೀತವನ್ನು ಕೇಳ್ತಾ ಇದ್ದೀವಿ, ಮದ್ಯಪಾನ ಮಾಡಿ ಅವರು ಉನ್ಮತ್ತರಾಗಿರ್ತಕ್ಕಂಥವ್ರು ನೋಡ್ತಾ ಇದ್ದೀವಿ. ಅದಕ್ಕೆ ಅದನ್ನು ಕಂಡು ಕವಿ ಏನು ಹೇಳ್ತಾನೆ,
ಈ ಸಂಸಾರವನ್ನು ಅಮೃತ ಅಂತ ತಿಳ್ಕೊಳ್ಳೋ ಅಥವಾ ವಿಷ ಅಂತ ತಿಳ್ಕೊಳ್ಳೋ ಅಂತ ಕಿಂ ಅಮೃತಮಯ ಕಿಂ ವಿಷಮಯ ನ ಜಾನೇ ಕಿಂಚಿತ್, ನನಗಿದು ತಿಳಿತಾನೇ ಇಲ್ಲ ಅಂತ ಅಲ್ಲಿ ಕವಿ ಹೇಳ್ತಾನೆ. ಹಂಗೆ ಇಲ್ಲಿ ತತ್ವಜ್ಞಾನಿಯಾಗಿರ್ತಕ್ಕಂಥ ಪುರುಷ ಈ ಪ್ರಪಂಚವನ್ನು ಕಂಡು ಅವನು ಬ್ರಹ್ಮಭಾವನೆಯನ್ನೇ ಮಾಡ್ತಾನೆ. ಯಾಕೆ ಈಶಾವಾಸ್ಯಮಿದಂ ಸರ್ವಂ, ಇದೆಲ್ಲವೂ ಈಶ್ವರನಿಂದಲೇ ವ್ಯಾಪಿಸಲ್ಪಟ್ಟದ ಅಂಥೇಳಿ ಸರ್ವತ್ರ ತನ್ನ ದೃಷ್ಟಿಯನ್ನು ಬ್ರಹ್ಮರೂಪವಾಗಿ ಮಾಡಿಕೊಂಡಿರುವುದರಿಂದ ಎಲ್ಲ ಕಡೆಯಲ್ಲಿ ಅವನಿಗೆ ಬ್ರಹ್ಮವೇ ತೋರ್ತದ ಹೊರತು ಬ್ರಹ್ಮ ಭಿನ್ನವಾಗಿ, ತನಕ್ಕಿಂತಲೂ ಭಿನ್ನವಾಗಿ ಅವನು ಜಗತ್ತಿನಲ್ಲಿ ಏನೂ ನೋಡೋದಿಲ್ಲ ಅಂತ. ಮತ್ತ ಪರತರಂ ನಾಣ್ಯತ್ ಕಿಂಚಿದಸ್ಯ ಧನಂಜಯ ಅಂತ ಭಗವಂತ ಹೇಳಿದಂತೆ, ಭಗವಂತನ ಹೊರತಾಗಿ, ಪರಬ್ರಹ್ಮದ ಹೊರತಾಗಿ ಈ ಜಗತ್ತಿನಲ್ಲಿ ಮತ್ತೊಂದು ಏನೂ ಇಲ್ಲವೇ ಇಲ್ಲ. ನೇಹ ನಾನಾಸ್ತಿ ಕಿಂಚನ, ಬ್ರಹ್ಮದೊಳಗೆ ನಾನತ್ವ ಅನ್ನುವಂಥದ್ದು ಅದೇನು ಅಂತಂದರೆ ಇಲ್ಲ. ಮತ್ತು ತೋರ್ತದಲ್ಲ ಅಂತಂದ್ರೆ ಇದು ಅವಿದ್ಯಾ ಕಲ್ಪಿತ, ಇದು ಅವಿದ್ಯೆಯಿಂದ ಕಲ್ಪಿಸಲ್ಪಟ್ಟದು. ನಮ್ಮ ಅಜ್ಞಾನ ದೃಷ್ಟಿಗೆ ಈ ಜಗತ್ತು ಭಿನ್ನ ಭಿನ್ನವಾಗಿ ತೋರ್ಲಿಕ್ಕತ್ತದ. ಆದರೆ ಜ್ಞಾನಿಗೆ ಇದು ಒಂದೇ ಸ್ವರೂಪವಾಗಿರುವುದರಿಂದ ಅವನು ಇಲ್ಲಿ ಯಾವುದನ್ನೂ ಕೂಡ ದೋಷ ದೃಷ್ಟಿಯಿಂದ ಅದನ್ನು ನೋಡಕ್ಕೆ ಹೋಗೋದಿಲ್ಲ, ಯಾವುದನ್ನು ದ್ವೇಷ ಮಾಡೋಕ್ಕೆ ಹೋಗೋದಿಲ್ಲ, ಮತ್ತು ಗುಣದೃಷ್ಟಿಯಿಂದ ಅದನ್ನು ಸ್ವೀಕಾರ ಮಾಡಲಿಕ್ಕೂ ಹೋಗುವುದಿಲ್ಲ. ಅಂಥ ಸಮದರ್ಶಿತ್ವ ಅನ್ನುವಂಥದ್ದು ಯಾವನಲ್ಲಿ ಇರ್ತದೋ ಅವನು ಜೀವನ್ಮುಕ್ತ ಅಂತ ಕರಿಬೇಕು ಅಂತ. ಗುಣದೋಷ ವಿಶಿಷ್ಟೇಸ್ಮಿನ್ ಸ್ವಭಾವೇನ ವಿಲಕ್ಷಣೆ ಸರ್ವತ್ರ ಸಮದರ್ಶಿತ್ವಂ ಜೀವನ್ಮುಕ್ತಸ್ಯ ಲಕ್ಷಣಂ. ನಿಜವಾದ ಜೀವನ್ಮುಕ್ತ ಯಾರು ಅಂತಂದರೆ ಗುಣದೋಷಗಳಿಂದ ಕೂಡಿಕೊಂಡಿರ್ತಕ್ಕಂಥ ಸ್ವಭಾವದಿಂದಲೇ ವಿಚಿತ್ರವಾಗಿರುವಂಥ ಈ ಪ್ರಪಂಚ ಅನ್ನುವಂಥದ್ದಲ್ಲ. ಈ ಪ್ರಪಂಚದಲ್ಲಿ ಅಥವಾ ಈ ಜಗತ್ತಿನೊಳಗೆ ಎಲ್ಲೆಲ್ಲಿಯೂ ಕೂಡ ಸರ್ವತ್ರ ಅಂತ ಹೇಳ್ತಾರೆ. ಸರ್ವತ್ರ ಸಮದರ್ಶಿತ್ವಂ, ಎಲ್ಲ ಕಡೆಯಲ್ಲಿ ಸಮಾನ ದೃಷ್ಟಿಯಿಂದ ನೋಡ್ತಕ್ಕಂಥವನು ಇಲ್ಲಿ ಜೀವನ್ಮುಕ್ತ ಅಂತ ಕರೀತಾ ಇದ್ದಾರೆ. ಸಮಲೋಷ್ಟಾಸ್ಮ ಕಾಂಚನ, ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ, ಅವನ ದೃಷ್ಟಿಯೊಳಗೆ ಬಂಗಾರನೂ ಒಂದೇ, ಮಣ್ಣು ಒಂದೇ. ಅವನು ಇದು ಬಂಗಾರ ಅಂಥೇಳಿ ಅದು ಪ್ರಾಪ್ತವಾದಾಗ ಅವನು ಹರ್ಷ ಪಡಲಿಕ್ಕೆ ಹೋಗೋದಿಲ್ಲ. ಅಂದರೆ ಮಣ್ಣು ಬಂಗಾರ ಎರಡೂ ಒಂದೇ ದೃಷ್ಟಿಯಿಂದ ನೋಡ್ತಾ ಇದ್ದಾನೆ. ಒಮ್ಮೆ ಸಂತ ಕಬೀರರು ಮತ್ತು ಅವರ ಮಗನಾಗಿರ್ತಕ್ಕಂಥ ಕಮಾಲ ಇಬ್ಬರು ಪಾದಯಾತ್ರೆ ನಡ್ಕುವಂತ ಹೊರಟಿದ್ದರು. ಹೋಗುವಾಗ ಕಬೀರರು ಮುಂದೆ ಇದ್ದರು, ಕಮಾಲ ಸ್ವಲ್ಪ ಹಿಂದೆ ಉಳಿದಿದ್ದ. ಅದು ದಾರಿಯೊಳಗೆ ಏನಾಗಿತ್ತು ಅಂತಂದರೆ ಒಬ್ಬರು ಬಂಗಾರದ ಆಭರಣವನ್ನು ಕಳ್ಕೊಂಡಿದ್ದರು. ದಾರಿಯೊಳಗೆ ಬಂಗಾರದ ಆಭರಣ ಬಿದ್ದಿತ್ತು. ಬಿದ್ದಾಗ ಕಬೀರದಾಸರು ಏನು ಮಾಡಿದರು ಅಂತಂದರೆ, ಯಾರ್ದೋ ಬಂಗಾರ ಇದು ದಾರಿಯೊಳಗೆ ಬಿದ್ದು ಹೋಗ್ಯದ, ಬಹುಶಃ ನನ್ನ ಮಗನಿಗೆ ಇದು ಅವನ ಕಣ್ಣಿಗೆ ಬಿತ್ತು ಅಂತಂದರೆ ಇದರ ಮೇಲೆ ಅವನಿಗೆ ಆಸೆ ಹುಟ್ಟಬಹುದು, ಇದನ್ನು ಸ್ವೀಕಾರ ಮಾಡಬೇಕು ಅಂತ ಅವನಿಗೆ ಬುದ್ಧಿ ಬರಬಹುದು. ಯಾಕೆಂದರೆ ಪರದ್ರವ್ಯಾನಿ ಲೋಷ್ಟವತ್, ಇನ್ನೊಬ್ಬರ ದ್ರವ್ಯವನ್ನು ಮಣ್ಣು ಹೆಂಟೆ ಸಮಾನವಾಗಿ ಕಾಣಬೇಕು ಅಂತ ಶಾಸ್ತ್ರಗಳು ಹೇಳ್ತಾ ಇದ್ದಾವೆ. ನಮಗಿದ್ರ ಮೇಲೆ ಯಾಕೆ ಆಸೆ? ಇದು ತೊಗೊಂಡು ನಾವು ಏನು ಮಾಡಬೇಕಾಗ್ಯದ? ಅವನ ದೃಷ್ಟಿ ಬೀಳಬಾರ್ದಂತೇಳಿ ಸ್ವಲ್ಪ ತೆಗೆದು ಅದರೊಳಗಿಟ್ಟು ಮಣ್ಣು ಮುಚ್ಚಿಸ್ತಾ ಇದ್ದ. ಅದೇ ಸಮಯದೊಳಕ್ಕೆ ಮಗ ಬರ್ತಾನೆ, ಕಮಾಲ ಬರ್ತಾ ಇದ್ದಾನೆ. ಅಪ್ಪ ಏನು ಮಾಡ್ತಾ ಇದ್ದೀಯಲ್ಲ ಏನು ಅಂತ ಕೇಳಿದ. ಏನಿಲ್ಲ ಮಗು ಅಂತಂದ. ಅಂದರೆ ಅಲ್ಲಿ ಬಂಗಾರ ಇದೆ ಅಂತ ಅವನು ಹೇಳಲಿಲ್ಲ. ಆವಾಗ ಅವನು ಭಾಳ ಜೋರು ಮಾಡಿ ಕೇಳಿದ, ಇಲ್ಲಪ್ಪ ಏನು ಹೇಳೋದು, ಏನೋ ಮಾಡ್ತಾ ಇದೆಯಲ್ಲ ಏನಿದು ಅಂತ ಕೇಳಿದ, ಅಲ್ಲೇನಿದೆ ಅಂತ ಕೇಳಿದ. ಆವಾಗ ಕಬೀರದಾಸರು ಹೇಳ್ತಾರೆ, ಮಗು ಇಲ್ಲಿ ಯಾರೋ ಒಬ್ಬರು ಬಂಗಾರದ ಆಭರಣವನ್ನು ಕಳ್ಕೊಂಡು ಹೋಗಿದ್ದಾರೆ, ಬಹುಶಃ ಇದರ ಮೇಲೆ ನಿನಗೆ ಅಪೇಕ್ಷೆ ಆಗಬಹುದು, ಇದರ ಮೇಲೆ ನಿನಗೆ ಆಸೆ ಅನ್ನುವಂಥದ್ದು ಬರಬಹುದು ಅಂತೇಳಿ ಅದನ್ನು ನಿನ್ನ ಕಣ್ಣಿಗೆ ಬೀಳಾರ್ದಂಗೆ ಮಣ್ಣಿನಲ್ಲಿ ಮುಚ್ತಾ ಇದ್ದೀನಿ ಅಂತೇಳಿ. ಆವಾಗ ಕಮಾಲ್ ಹೇಳ್ತಾನೆ, ನೋಡು ಅವನಲ್ಲಿ ಎಂಥ ಒಂದು ಸಮದೃಷ್ಟಿ ಎನ್ನುವಂಥದ್ದು, ಅವನಲ್ಲಿ ಎಂಥ ಬ್ರಹ್ಮದೃಷ್ಟಿ ಇತ್ತು ಅಂತಂದರೆ, ಯಪ್ಪ ಇನ್ನೂ ಇದು ಬಂಗಾರ ಮಣ್ಣು ಅನ್ನುವಂಥ ಭೇದ ಬುದ್ಧಿ ಹೋಗಿಲ್ಲಲ್ಲ ನಿನಗೆ ಅಂತಂದ. ನೋಡಿ, ಕಮಾಲನ ದೃಷ್ಟಿ ಎಂಥ ದೃಷ್ಟಿ ಅಂದರೆ ಮಣ್ಣು ಮತ್ತು ಬಂಗಾರ ಎರಡೂ ಒಂದೇ ಎನ್ನುವಂಥ ದೃಷ್ಟಿ ಅವನದಾಗಿತ್ತು.
ಅದಕ್ಕೆ ಇಲ್ಲಿ ಸಮಲೋಷ್ಟಾಸ್ಮ ಕಾಂಚನ. ಭಗವದ್ಗೀತೆಯಲ್ಲಿ ಭಗವಂತ ಏನು ಹೇಳ್ತಾನೆ, ಅವನಿಗೆ ಸುಖ ಬರಲಿ, ದುಃಖ ಬರಲಿ, ಮಾನ ಬರಲಿ, ಅಪಮಾನ ಆಗಲಿ, ಎಲ್ಲದರಲ್ಲಿಯೂ ಕೂಡ ಒಂದು ಸಮದೃಷ್ಟಿಯನ್ನೇ ಹೊಂದಿರ್ತಾನೆ ಅಂಥೇಳಿ ಭಗವಂತ ಅನೇಕ ಕಡೆಯಲ್ಲಿ ಹೇಳ್ಕೊಂಡು ಬಂದಿದ್ದಾನೆ. ಆದ್ದರಿಂದ ಈ ರೀತಿಯಾಗಿ ಇರುವವನೇ ತತ್ವಜ್ಞಾನಿ, ಅವನೇ ಇಲ್ಲಿ ಜೀವನ್ಮುಕ್ತ ಅಂತ ಕರೆಸಿಕೊಳ್ತಾ ಇದ್ದಾನೆ. ಇನ್ನು ಮುಂದೆ 433ನೇ ಶ್ಲೋಕದಲ್ಲಿ ಹೇಳ್ತಾರೆ, ಇಷ್ಟಾನಿಷ್ಟಾರ್ಥ ಸಂಪ್ರಾಪ್ತವು ಸಮದರ್ಶಿತಯಾತ್ಮನಿ ಉಭಯತ್ರ ವಿಕಾರಿತ್ವಂ ಜೀವನ್ಮುಕ್ತಸ್ಯ ಲಕ್ಷಣಂ. ಇಷ್ಟ ಅನಿಷ್ಟ ಅರ್ಥ ಸಂಪ್ರಾಪ್ತವು. ನೋಡಿರಿ, ನಮಗೆ ಸಂಸಾರದೊಳಗೆ ಕೆಲವೊಂದು ಇಷ್ಟವಾಗಿರತಕ್ಕಂಥ ವಸ್ತು ನಮಗೆ ಪ್ರಾಪ್ತವಾಗ್ತಾ ಇದ್ದಾವೆ. ಯಾರಾದರೂ ನಮಗೆ ಧನವನ್ನು ತಂದು ಕೊಟ್ಟಾಗ, ಯಾಕೆಂದರೆ ನಮಗೆ ಧನ ಇಷ್ಟವಾಗಿರ್ತಕ್ಕಂಥದ್ದು, ಆ ಧನದಿಂದ ನಮ್ಮ ಜೀವನ ಸುಖಮಯವಾಗಿರ್ತದೆ. ಧನದಿಂದ ಏನೆಲ್ಲ ವಸ್ತುಗಳನ್ನು ನಾವು ಖರೀದಿ ಮಾಡಬಹುದು. ಅದರೊಳಗೆ ನಮಗೆ ಸುಖ ಬುದ್ಧಿ ಅನ್ನುವಂಥದ್ದು, ಆ ಧನವನ್ನು ನಾವೆಲ್ಲರೂ ಅಪೇಕ್ಷೆ ಮಾಡ್ತಾ ಇದ್ದೀವಿ. ಅದು ನಮಗೆ ಇಷ್ಟವಾಗಿರ್ತಕ್ಕಂಥ ವಸ್ತು. ಅಂಥ ಇಷ್ಟವಾಗಿರ್ತಕ್ಕಂಥ ವಸ್ತು ಬಂದಾಗ ನಾವು ಹರ್ಷ ಪಡ್ತೀವಿ. ಓ, ನನಗಿಷ್ಟು ಧನ ಪ್ರಾಪ್ತಿಯಾಯ್ತಲ್ಲ, ಇಷ್ಟು ನನಗೆ ಹಣ ಸಿಕ್ತಲ್ಲ ಅಂತ ನಮಗೆ ಅಲ್ಲಿ ಹರ್ಷ ಆಗ್ತದೆ. ಇಷ್ಟ ಅನಿಷ್ಟ ಅರ್ಥ ಸಂಪ್ರಾಪ್ತವು. ಮತ್ತು ಅಥವಾ ಇಲ್ಲಿ ಅನಿಷ್ಟ, ಒಂದೊಂದು ಸಮಯದಲ್ಲಿ ನಮಗೆ ಅನಿಷ್ಟವಾಗಿರ್ತಕ್ಕಂಥ ವಿಷಯ ಅನ್ನುವಂಥದ್ದು ಪ್ರಾಪ್ತ ಆದಾಗ. ಅನಿಷ್ಟ ಅಂತಂದರೆ, ಈಗ ನಮಗೆ ಯಾರಾದರೂ ಬಂದು ಏನಾದರೂ ನಿಂದ ಮಾಡಿದಾಗ, ಅಥವಾ ನಮ್ಮಲ್ಲಿರ್ತಕ್ಕಂಥ ದ್ರವ್ಯವನ್ನು ಅಪಹರಿಸಿಕೊಂಡು ಹೋದಾಗ, ಅಂದರೆ ಕಳ್ಳತನ ಮಾಡಿಕೊಂಡು ಹೋದಾಗ ನಮಗದರಿಂದ ನಾವು ವ್ಯಥೆ ಪಡ್ತೇವೆ, ದುಃಖ ಪಡ್ತೇವೆ. ಆದರೆ ಜೀವನ್ಮುಕ್ತನಾಗಿರ್ತಕ್ಕಂಥ ಪುರುಷ ಹಾಗಲ್ಲ. ಇಷ್ಟವಾಗಿರತಕ್ಕಂಥ ವಸ್ತುವೇ ಪ್ರಾಪ್ತಿಯಾದಾಗ ಅವನು ಹರ್ಷ ಪಡೋದಿಲ್ಲ. ಅವನಿಗೆ ಅನಿಷ್ಟ ಅನ್ನುವಂಥದ್ದು, ಅನಿಷ್ಟ ವಿಷಯ ಅನ್ನುವಂಥದ್ದು ದೊರಕಿದಾಗ ಅವನು ಸಮದರ್ಶಿತೆಯ ಅಂದರೆ ಸಮದೃಷ್ಟಿ ಉಳ್ಳವನಾಗಿರ್ತಾನೆ. ಅವನಿಗೆ ಹರ್ಷ ಶೋಕಗಳಿಲ್ಲ. ಅವನು ಹರ್ಷವನ್ನು ಪಡಲಾರ ಮತ್ತು ಶೋಕವನ್ನು ಪಡಲಾರ. ಇಷ್ಟ ಪ್ರಾಪ್ತಿಯಾದಾಗ ಹರ್ಷ ಪಡುವುದಾಗಲಿ, ಅನಿಷ್ಟ ಪ್ರಾಪ್ತಿಯಾದಾಗ ದುಃಖ ಪಡುವುದಾಗಲಿ ಇದು ತತ್ವಜ್ಞಾನಿಯಲ್ಲಿ ಇಲ್ಲ. ಯಾಕಂದರೆ ಅವನು ಸಮದರ್ಶಿಯಾಗಿರ್ತಾ ಇದ್ದಾನೆ. ಅದು ಏನು ಬಂದರೂ ನ ಶೋಚತಿ ನ ಕಾಂಕ್ಷತಿ. ಗೀತೆಯಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ, ಯೋ ನ ವೃಷ್ಯತಿ ನ ದ್ವೇಷಿ ನ ಶೋಚತಿ ನ ಕಾಂಕ್ಷತಿ ಶುಭಾಶುಭ ಪರಿತ್ಯಾಗಿ. ಭಗವದ್ಗೀತೆಯಲ್ಲಿ ಭಗವಂತ ಏನು ಹೇಳ್ತಾನೆ ಅಂತಂದರೆ, ಯೋ ನ ವೃಷ್ಯತಿ ನ ದ್ವೇಷ್ಟಿ. ನ ವೃಷ್ಯತಿ ಅಂದರೆ ಇಷ್ಟವಾಗಿರ್ತಕ್ಕಂಥ ವಸ್ತು ಅವನಿಗೆ ಪ್ರಾಪ್ತಿಯಾದಾಗ ಅವನು ಯೋ ನ ವೃಷ್ಯತಿ, ಅವನು ಹರ್ಷ ಪಡೋದಿಲ್ಲ ಅಂತ. ಅವನಿಗೆಷ್ಟೇ ಸನ್ಮಾನ ಮಾಡಲಿ, ಎಷ್ಟೇ ಧನಾದಿ ವಿಷಯಗಳು ಪ್ರಾಪ್ತಿಯಾಗಲಿ, ಅವನಿಗೇನೇ ಭೋಗಗಳು ಪ್ರಾಪ್ತಿಯಾಗವಂದ್ರೂ ಕೂಡ ಅವನು ಹರ್ಷ ಪಡೋದಿಲ್ಲ. ನ ದ್ವೇಷ್ಟಿ, ಏನಾದರೂ ಅನಿಷ್ಟವಾದದ್ದು ಘಟಿಸಿತು ಅಂತಂದರೆ ಆವಾಗ ಅವನು ಅದನ್ನು ದ್ವೇಷ ಮಾಡಲಿಕ್ಕೆ ಹೋಗೋದಿಲ್ಲ. ಯಾರಾದರೂ ವೈರಿಗಳು ಬಂದು ಅವನನ್ನು ಹೊಡೀಲಿ ಬಡೀಲಿ ಏನು ಮಾಡಿದ್ರೂ ಕೂಡ ಅವರನ್ನು ದ್ವೇಷ ಮಾಡೋಕ್ಕೆ ಹೋಗೋದಿಲ್ಲ. ನೀವು ಯಾಕೆ ಹೊಡಿತೀರಿ ಅಂಥೇಳಿ ಅವರಿಗೆ ಶಾಪ ಕೊಡೋದಾಗಲಿ, ಅವರಿಗೆ ಬೈಯೋದಾಗಲಿ ಮಾಡ್ತಾನೇನು ಅಂತಂದರೆ ಇಲ್ಲ. ಅದಕ್ಕೆ ಇಲ್ಲಿ ಇಷ್ಟವಾಗಿರ್ತಕ್ಕಂಥ ಅಥವಾ ಅನಿಷ್ಟವಾಗಿರ್ತಕ್ಕಂಥ ವಿಷಯವು ಪ್ರಾಪ್ತ ಆದ ಸಂದರ್ಭದೊಳಗೆ ಸಮದರ್ಶಿತೆಯ ಅಂದರೆ ಸಮದೃಷ್ಟಿ ಉಳ್ಳವನಾಗಿ ಉಭಯತ್ರ ಆತ್ಮನೇ ಅವಿಕಾರಿತ್ವಂ. ನೋಡಿ, ಇಲ್ಲಿ ಉಭಯತ್ರ ಅಂತ ಈ ಎರಡು ವಿಷಯದಲ್ಲಿಯೂ ಕೂಡ ಅಂದರೆ ಇಷ್ಟ ಮತ್ತು ಅನಿಷ್ಟ ಇವು ಪ್ರಾಪ್ತ ಸಂದರ್ಭದಲ್ಲಿ ಈ ಎರಡರ ವಿಷಯದಲ್ಲಿಯೂ ಕೂಡ ಆತ್ಮನಿ ಅವಿಕಾರಿತ್ವಂ ಅಂದರೆ ತನ್ನಲ್ಲಿ ವಿಕಾರವನ್ನು ಪಡೆಯದೇ ಇರುವಂಥದ್ದು ಇದು ಜೀವನ್ಮುಕ್ತನ ಲಕ್ಷಣ ಅಂತ ಹೇಳಿಸ್ಕೊಳ್ತದೆ. ನಮ್ಮಲ್ಲಿ ಯಾವುದೇ ವಿಕಾರ ಅನ್ನುವಂಥದ್ದಾಗಬಾರದು.
ನಮಗೆಷ್ಟೇ ಅನಿಷ್ಟವಾದದ್ದಂಥದ್ದು ಘಟಿಸಿದ್ರೂ ಕೂಡ ಸಿದ್ಧಾರೂಢರಿಗೆ ಅನೇಕ ಭಕ್ತಾದಿಗಳು ಬಂದು ಪೂಜಾದಿಗಳನ್ನು ಮಾಡ್ತಿದ್ದರು, ನಮಸ್ಕಾರಾದಿಗಳನ್ನು ಮಾಡ್ತಾಯಿದ್ರು. ಅವರ ತಲೆಯ ಮೇಲೆ ಕಿರೀಟಿಟ್ಟು ಪೂಜಾದಿಗಳನ್ನು ಮಾಡ್ತಾಯಿದ್ರು. ಆದರೂ ಕೂಡ ಅವರು ಹರ್ಷ ಪಡುತ್ತಿದ್ದಿಲ್ಲ. ಎಷ್ಟೋ ಜನ ಯವನರು, ದುಷ್ಟರು ಬಂದು ರಾತ್ರಿ ಸಮಯದಲ್ಲಿ ಅವರಿಗೆ ಸಾಕಷ್ಟು ಬಡಿತಾ ಇದ್ದರು, ಅವರಿಗೆ ಭಾಳಷ್ಟು ನಿಂದ ಮಾಡ್ತಾಯಿದ್ದರು. ಆದ್ರೂ ಕೂಡ ಅವರು ಅದಕ್ಕೆ ದುಃಖ ಪಡ್ತಾ ಇದ್ದಿದ್ದಿಲ್ಲ. ಶರೀರದ ಪ್ರಾರಬ್ಧ ಭೋಗ, ಅವರು ಕೂಡ ಭಕ್ತರೇ, ಇವರು ಕೂಡ ಭಕ್ತರೇ. ಅವರು ಒಂದು ವಿಧವಾಗಿ ಸೇವಾ ಮಾಡ್ತಾರೆ, ಇವರು ಒಂದು ವಿಧವಾಗಿ ಸೇವಾ ಮಾಡ್ತಾರೆ ಅಂಥೇಳಿ ಯಾರೇ ಬಂದು ನಿಂದ ಮಾಡಲಿ, ಬೈಲಿ, ತಲೆ ಮೇಲೆ ಬೆಂಕಿ ಇಟ್ಟರೂ ಕೂಡ ಇದು ಶರೀರದ ಪ್ರಾರಬ್ಧ ಭೋಗ ಅಂಥೇಳಿ ಅದನ್ನು ಅವರು ಅನುಭವಿಸಿದರೆ ಹೊರತು ಅದಕ್ಕೆ ಪ್ರತಿಕಾರವನ್ನು ಮಾಡಿಕೊಳ್ಳಿಲ್ಲ. ಬೆಂಕಿ ಇಟ್ಟವನಿಗೆ ಶಾಪ ಕೊಡಲಿಲ್ಲ, ಬಡದವನಿಗೂ ಕೂಡ ಶಾಪ ಕೊಡಲಿಲ್ಲ. ಭಾಳ ಜನ ಬಂದು ಬಡದ್ರೂ ಕೂಡ ರಾತ್ರಿ ಸಮಯದಲ್ಲಿ ಬಂದು ಕೊಲ್ತೀನಿ ಅಂಥೇಳಿ ಕಲ್ಲು ಎತ್ತಿದ್ರೂ ಕೂಡ ಅದಕ್ಕೆ ಅವ್ರು ಪ್ರತಿಕಾರ ಮಾಡೋಕ್ಕೆ ಹೋಗಲಿಲ್ಲ. ಅವರಲ್ಲಿ ಯಾವುದೇ ವಿಕಾರ ಅನ್ನುವಂಥದ್ದು ಉಂಟಾಗಲಿಲ್ಲ. ವಿಕಾರವನ್ನು ಪಡೆಯದೇ ಇರತಕ್ಕಂಥದ್ದು ಅನಿಷ್ಟ ಸಂಪ್ರಾಪ್ತವು, ಇಷ್ಟವಾದದ್ದಾಗಲಿ ಅನಿಷ್ಟವಾಗಿರ್ತಕ್ಕಂಥ ವಿಷಯ ಅನ್ನುವಂಥದ್ದು ಇವೆರಡೂ ವಿಷಯದಲ್ಲಿ ತತ್ವಜ್ಞಾನಿ ಹೇಗಿರ್ತಾನೆ? ಸಮದರ್ಶಿತಯ ಅಂತ, ಸಮದೃಷ್ಟಿಯಿಂದ ನೋಡ್ತಾ ಇರ್ತಾನೆ ಅಂಥವನು. ಈ ಪ್ರಪಂಚದೊಳಗೆ ಅವನಿಗೇನು ಘಟಿಸಿದ್ರೂ ಕೂಡ ಅವನಲ್ಲಿ ಸಮದೃಷ್ಟಿ ಎನ್ನುವಂಥದ್ದು ಪ್ರಾಪ್ತವಾಗಿರ್ತದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಇಷ್ಟಾನಿಷ್ಟ ಸಂಪ್ರಾಪ್ತವು ಸಮದರ್ಶಿತಯಾತ್ಮನಿ ಉಭಯತ್ರ ಅವಿಕಾರಿತ್ವಂ. ಉಭಯತ್ರ ಅಂತಂದ್ರೆ ಏನು? ಇಷ್ಟ ಅನಿಷ್ಟಗಳ ಒಂದು ಪ್ರಾಪ್ತಿ ಸಂದರ್ಭದಲ್ಲಿ ಅವನಿಗೆ ಸಮದೃಷ್ಟಿ ಎನ್ನುವಂಥದ್ದಿರುವುದರಿಂದ, ಈ ಸಮದೃಷ್ಟಿ ಬರುವುದು ಬಹಳ ಕಷ್ಟ ಅಂತಾರೆ. ಯಾವನಲ್ಲಿ ಅಜ್ಞಾನ ಇರ್ತದೆ ಅವನು ಎಂದೂ ಸಮದರ್ಶಿಯಾಗಿರುವುದಿಲ್ಲ, ಸಮದೃಷ್ಟಿ ಅವನಿಗೆ ಪ್ರಾಪ್ತವಾಗಿರುವುದಿಲ್ಲ. ಅವನಿಗೇನಾದರೂ ಸಾಕಷ್ಟು ವಿಷಯಗಳು ಪ್ರಾಪ್ತಿಯಾದಾಗ ಭಾಳ ಹರ್ಷ ಪಡ್ತಾ ಇದ್ದ. ಓ, ನನಗೆಷ್ಟು ಭೋಗಗಳು ಪ್ರಾಪ್ತಿಯಾದವಲ್ಲ, ನನಗೆಷ್ಟು ಸಂಪತ್ತು ದೊರಕ್ತಲ್ಲ, ನನಗೆಂಥ ಮಾನ ಮರ್ಯಾದೆ ಸಿಗ್ತಾ ಇದ್ದಾವಲ್ಲ ಅಂತ ಭಾಳ ಹರ್ಷ ಪಡ್ತಾನೆ, ಭಾಳ ಖುಷಿ ಪಡ್ತಾ ಇದ್ದಾನೆ. ಅಕಸ್ಮಾತ್ ಅವನ ಸಂಪತ್ತೆಲ್ಲ ಹಾಳಾಗಿ ಹೋಯಿತು, ಅವನಿಗೆ ದಾರಿದ್ರ್ಯ ಬಂತು, ಜನರೆಲ್ಲ ಅವನಿಗೆ ನಿಂದ ಮಾಡಲಿಕ್ಕತ್ರು ಅಂತಂದರೆ ಆವಾಗ ಅವನು ದುಃಖ ಪಡ್ತಾ ಇದ್ದಾನೆ. ಅಯ್ಯೋ, ನನ್ನ ಪ್ರಾರಬ್ಧವೇ, ನನಗೆಂಥ ಒಂದು ಬಡತನ ಬಂತ, ನನಗೆಷ್ಟು ದುಃಖ ಬಂತಲ್ಲ ಅಂಥೇಳಿ ವ್ಯಥೆ ಪಡ್ತಾ ಇದ್ದಾನೆ. ಅದಕ್ಕೆ ಇಲ್ಲಿ ಭಗವಂತ ಹೇಳಿದಂತೆ ವೀತರಾಗ ಭಯಕ್ರೋಧ, ಯಾವನು ರಾಗವನ್ನು ಭಯವನ್ನು ಬಿಟ್ಟಿರ್ತಾ ಇದ್ದಾನೋ, ಅಲ್ಲಿ ಭಗವಂತ ಏನು ಹೇಳ್ಕೊಂಡು ಬಂದಾನ ಅಂತಂತಂದರೆ ದುಃಖೇಶು ಅನುದ್ವಿಗ್ನಮನಾಃ ಸುಖೇಶು ವಿಗತ ಸ್ಪೃಹ ವೀತರಾಗ ಭಯಕ್ರೋಧ ಸ್ಥಿತದಿರ್ಮುನಿರುಚ್ಯತೆ. ನೋಡ್ರಿ, ಅಲ್ಲಿ ದುಃಖೇಶು ಅನುದ್ವಿಗ್ನಮನಃ, ಅವನಿಗೆಷ್ಟೇ ದುಃಖಗಳು ಪ್ರಾಪ್ತಿಯಾಗಲಿ, ಬಂಧುಗಳ ವಿಯೋಗ ಆಗಲಿ, ಸಂಪತ್ತು ಕಳೆದು ಹೋಗಲಿ, ಅಂದರೆ ಬಡತನ ಪ್ರಾಪ್ತಿಯಾದ್ರೂ ಕೂಡ ಅವನ ಮನಸ್ಸು ಉದ್ವಿಗ್ನ ಆಗಂಗಿಲ್ಲ, ಅವನ ಮನಸ್ಸು ಶಾಂತವಾಗೇ ಇರುತ್ತದೆ. ಸುಖೇಶು ವಿಗತ ಸ್ಪೃಹ, ಸಾಕಷ್ಟು ಭೋಗ ಪ್ರಾಪ್ತಿಗಳಾದ್ರೂ ಕೂಡ, ಅವನಿಗೊಂದು ಸಾಮ್ರಾಜ್ಯವೇ ದೊರಕೈತೆ ಅಂದ್ರೂ ಕೂಡ ಅವನು ಅದಕ್ಕೆ ಆಸೆ ಪಡೋದಿಲ್ಲ, ಹರ್ಷ ಪಡೋದಿಲ್ಲ. ಅದಕ್ಕೆ ದುಃಖೇಶು ಅನುದ್ವಿಗ್ನಮನ ಸುಖೇಶು ವಿಗತ ಸ್ಪೃಹ. ಸುಖೇಶು ವಿಗತ ಸ್ಪೃಹ, ಸುಖ ಅಂದರೆ ಅನೇಕ ಭೋಗಗಳು, ಅನೇಕ ಸಂಸಾರಗಳು ಏನೆಲ್ಲ ಪ್ರಾಪ್ತಿಯಾಗ್ಯಾವಂದ್ರೂ ಕೂಡ ಅವನಿಗೆ ಅದರ ಬಗ್ಗೆ ಇಷ್ಟ ಇಲ್ಲ, ಅದರ ಬಗ್ಗೆ ಅವನಿಗೆ ಆಸೆ ಅನ್ನುವಂಥದ್ದಿಲ್ಲ, ಅಪೇಕ್ಷೆ ಅನ್ನುವಂಥದ್ದನ್ನು ಅವನು ಪಡಲಾರ ಅಂಥೇಳಿ ಈ ಪ್ರಕಾರ ಭಗವದ್ಗೀತೆಯಲ್ಲಿ ಸ್ಥಿತಪ್ರಜ್ಞ ಲಕ್ಷಣ ಹೇಳುವಾಗ ಅದನ್ನು ಉಪದೇಶ ಮಾಡ್ಕೊಂಡು ಬಂದಿದ್ದಾರೆ. ಅಂದರೆ ಯಾರಲ್ಲಿ ಸಮದೃಷ್ಟಿ ಇರ್ತದೋ ಆ ಪುರುಷ ಇಷ್ಟವಾಗಿರ್ತಕ್ಕಂಥದ್ದಾಗಲಿ ಅನಿಷ್ಟವಾಗಿರ್ತಕ್ಕಂಥದ್ದಾಗಲಿ ಪ್ರಾಪ್ತಿಯಾದ ಸಂದರ್ಭದೊಳಗೆ
ಅವನಲ್ಲಿ ಯಾವುದೇ ಒಂದು ವಿಕಾರ ಅನ್ನುವಂಥದ್ದು ಉಂಟಾಗುವುದಿಲ್ಲ. ಅವಿಕಾರಿತ್ವಂ ಅಂತ ಹೇಳಿದರು. ತನ್ನಲ್ಲಿ ಅವಿಕಾರತ್ವ ಅನ್ನುವಂಥದ್ದು ಪ್ರಾಪ್ತವಾಗಿದ್ದಾದರೆ ಮನಸ್ಸು ವಿಕಾರ ಹೊಂದಲಿಲ್ಲ ಅಂತಂದರೆ, ಯಾಕಂದರೆ ನಮಗೆ ವಿಷಯಗಳ ಪ್ರಾಪ್ತಿಯಾದಾಗ ಮನಸ್ಸು ವಿಕಾರ ಆಗಿಬಿಡ್ತದೆ. ಅದಕ್ಕೆ ನಿಜವಾದ ಧೀರನಾಗಿರ್ತಕ್ಕಂಥ ಪುರುಷ ಯಾರು ಅಂತಂದರೆ, ಅದಕ್ಕೆ ಲಕ್ಷಣವನ್ನು ಕಾಳಿದಾಸರು ಮಾಡ್ಕೊಂಡು ಬಂದರು. ಅಂದರೆ ನಮಗೆಷ್ಟೇ ವಿಷಯಗಳು ಪ್ರಾಪ್ತ ಆಗ್ಯಾವಂದ್ರೂ ಕೂಡ ಅವುಗಳು ನಮಗೆ ದೊರಕಿರ್ತಾವೆ. ಅಲ್ಲಿ ಯಾರ ಮನಸ್ಸನ್ನುವಂಥದ್ದು ವಿಕಾರವನ್ನು ಪಡೆಯುವುದಿಲ್ಲವೋ ಅವನಿಗೆ ಧೀರ ಅಂತ ಕರಿಬೇಕು ಅಂತ ಹೇಳ್ಕೊಂಡು ಬಂದಿದ್ದಾರೆ. ವಿಕಾರಹೇತೌ ಸತಿ ವಿಕ್ರಿಯಂತೆ ಯೇಷಾಂನ ಚೇತಾಂಸಿ ತ ಏವ ಧೀರ ಅಂತ ಹೇಳಿದರು. ಮನಸ್ಸಿಗೆ ವಿಕಾರವನ್ನು ಮಾಡತಕ್ಕಂಥ ಎಷ್ಟೇ ವಿಷಯಗಳು ಪ್ರಾಪ್ತಿಯಾದರೂ ಕೂಡ ಯಾವನ ಮನಸ್ಸನ್ನುವಂಥದ್ದು ಆ ವಿಷಯಗಳನ್ನು ಕಂಡು ಅಲ್ಲಿ ವಿಕಾರವನ್ನು ಪಡೆಯುವುದಿಲ್ಲವೋ, ಕಾಮಾದಿ ವಿಕಾರಗಳು ಯಾವನಲ್ಲಿ ಉಂಟಾಗುವುದಿಲ್ಲವೋ ಅವನೇ ಧೀರ, ಅವನೇ ಜೀವನ್ಮುಕ್ತ, ಅವನೇ ಸ್ಥಿತಪ್ರಜ್ಞ ಅಂತ ಕರೆಸಿಕೊಳ್ತಾನೆ ಅಂಥೇಳಿ ಹೀಗೆ ಅನೇಕ ಉದಾಹರಣೆ ಬರ್ತಾ ಇದ್ದಾವೆ ಅಂತ ಹೇಳ್ತಾ ಮತ್ತೆ ನಾಳೆ ದಿವಸ ಒಂದು ಶ್ಲೋಕವನ್ನು ವಿಚಾರ ಮಾಡೋಣ ಅಂಥೇಳಿ ಈ 2 ಮಾತು ಅರ್ಪಿಸಿ ವಿರಮಿಸ್ತಾ ಇದ್ದೇನೆ. ಓಂ ತತ್ಸತ್.